Hello students, today we are going to see what are the types of custom duty. Okay, the first type of custom duty is basic custom duty, BCD antara. So it is a duty live under the Customs Act 1962. ಓಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಗೂಡ್ಸ್ ಮೇಲೆ ಬೇಸಿಕ್ ಡ್ಯೂಟಿ ಏನು ಚಾರ್ಜ್ ಮಾಡ್ತಾರೆ ಆನ್ ದ ಅಸೆಸಬಲ್ ವ್ಯಾಲ್ಯೂ ಅಂದರೆ ಏನು ನಾವು ಮುಂದೆ ನೋಡ್ತೇವೆ. ಆನ್ ದ ಅಸೆಸಬಲ್ ವ್ಯಾಲ್ಯೂ ಅದರ ಮೇಲೆ ಒಂದು ಬೇಸಿಕ್ ಕಸ್ಟಮ್ ಡ್ಯೂಟಿ ಚಾರ್ಜ್ ಮಾಡ್ತಾರೆ. ದ್ಯಾಟ್ ಡ್ಯೂಟಿ ಇಸ್ ಕಾಲ್ಡ್ ಆ್ಯಸ್ ಅ BCD. ಸೆಕೆಂಡ್ ಈಸ್ ಕೌಂಟರ್ ವ್ಯಾಲ್ಯೂಯಿಂಗ್ ಡ್ಯೂಟಿ. ಕೌಂಟರ್ ವ್ಯಾಲ್ಯೂಯಿಂಗ್ ಡ್ಯೂಟಿ ಅಂದರೆ ಸಿಂಪಲಾಗಿ ಹೇಳ್ಬೇಕಂದರೆ ನಮ್ಮದು ಕಂಟ್ರಿನಲ್ಲಿ ನಾವು ಸೇಮ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. ವಿಚ್ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಬಿ ಇಂಪೋರ್ಟೆಡ್ ಫ್ರಾಮ್ ದಿ ಅದರ್ ಕಂಟ್ರಿ. ದ ಸೇಮ್ ಪ್ರಾಡಕ್ಟ್ ಇಫ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ದಿ ಇಂಡಿಯಾ, then on such duty we are going to be charged, on such goods we are going to be charged one duty that is called as a countervailing duty. Okay, so this is equal to the rate of excise duty. ನಿಮ್ಮ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ರೆ ಆ ರೇಟ್ಗೆ ಚಾರ್ಜ್ ಮಾಡಿ, ಇಲ್ಲಾದರೆ ಇದು 12.5%ನಲ್ಲಿ ಚಾರ್ಜ್ ಮಾಡ್ತಾರೆ. ಸ್ಪೆಸಿಫಿಕ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ರೆ 12% ಚಾರ್ಜ್ ಮಾಡ್ತಾರೆ. ಸೊ ದಿಸ್ ಈಸ್ ಅ ಕೌಂಟರ್ವೈಲಿಂಗ್ ಡ್ಯೂಟಿ. ಥರ್ಡ್ ಡ್ಯೂಟಿ ಈಸ್ ಎ ಎಜುಕೇಷನ್ ಸೇಸ್. ಜಸ್ಟ್ ಲೈಕ್ ನೀವು ಇನ್ಕಮ್ ಟ್ಯಾಕ್ಸ್ನಲ್ಲಿ ಎಜುಕೇಷನ್ ಸೇಸ್ ಚಾರ್ಜ್ ಮಾಡ್ತೀರಾ, ಅದೇ ರೀತಿ ಇಲ್ಲಿ ಕೂಡ ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಬೇಕಂದರೆ ನಿಮಗೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಮತ್ತು ಕೌಂಟರ್ವೈಲಿಂಗ್ ಡ್ಯೂಟಿ ಎರಡೂ ಸೇರಿ ಟೋಟಲ್ ಮಾಡಿಬಿಟ್ಟು ಅದರ ಮೇಲೆ ಎಜುಕೇಷನ್ ಸೇಸ್ 2% ಚಾರ್ಜ್ ಮಾಡಬೇಕು. ಸೊ ಹಿಯರ್ education cess is going to be computed on basic custom duty and countervailing duty ಮೇಲೆ ಏನು ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ಡ್ಯೂಟಿ ಈಸ್ ಸೆಕೆಂಡರಿ ಆ್ಯಂಡ್ ಹೈಯರ್ ಸೆಕೆಂಡರಿ ಎಜುಕೇಷನ್ ಸೇಸ್. ಓಕೆ, ಇದು ಸೇಮ್ ಕಂಪ್ಯೂಟೆಡ್ 1% ಚಾರ್ಜ್ ಮಾಡ್ತಾರೆ. ಟೋಟಲ್ ಆನ್ ಬೇಸಿಕ್ ಆ್ಯಂಡ್ ಕೌಂಟರ್ವೈಲಿಂಗ್ ಡ್ಯೂಟಿ ಮೇಲೆ ಚಾರ್ಜ್ ಮಾಡ್ತಾರೆ. ಥರ್ಡ್ ಈಸ್ ಸ್ಪೆಷಲ್ ಅಡಿಷ್ನಲ್ ಡ್ಯೂಟಿ ಅಂತಾರೆ. ಸೊ ಇವಾಗ GST ಇಂಟ್ರೊಡಕ್ಷನ್ ಆಗಿದೆ. ಮುಂಚೆ ಸೇಲ್ಸ್ ಟ್ಯಾಕ್ಸ್ ವ್ಯಾಟ್ ಇತ್ತು, ಆವಾಗ ಈ ಥರ ಡ್ಯೂಟಿ ಚಾರ್ಜ್ ಮಾಡ್ತಾಯಿದ್ರು. ನಾವು ದಿಸ್ ಡ್ಯೂಟಿ ಈಸ್ ನಾಟ್ ಗೋಯಿಂಗ್ ಟು ಬಿ ಚಾರ್ಜ್ ಮಚ್ ಮೋರ್, ಬಟ್ ದಿಸ್ ಈಸ್ ಒನ್ ಆಫ್ ದ ಚಾರ್ಜ್ ಆಫ್ ಡ್ಯೂಟಿ ವೇರ್ additional charges is going to be charged whenever there is a special type of goods. Okay, next is protective duties. So protective duty andre this type of duty which is going to be imported on such goods for protection of interest, goods which protect the interest of the manufacturer. So ಆ ಥರ ಗೂಡ್ಸ್ ಮೇಲೆ ಏನು ಮಾಡ್ತಾರೆ, ಈ ಥರ ಪ್ರೊಟೆಕ್ಟಿವ್ ಡ್ಯೂಟೀಸ್ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ಈಸ್ ಸೇಫ್ ಗಾರ್ಡ್ ಡ್ಯೂಟೀಸ್. ಸೊ ದಿಸ್ ಈಸ್ ದ ಡ್ಯೂಟಿ if central government is satisfied that any article is imported into India is increase the quantity and such increased importations is causing or threatening or to cause the serious injuries to domestic industries. ಅಂದರೆ ಯಾವುದು ಗೂಡ್ಸ್ ನೀವು ಇಂಪೋರ್ಟ್ ಮಾಡಿದ ತಕ್ಷಣ ಅದು ನಮ್ಮ ಕಂಟ್ರಿನಲ್ಲಿ ಇರೋದು ಗೂಡ್ಸ್ಗೆ ಕ್ವಾಂಟಿಟಿಗೆ ಎಫೆಕ್ಟ್ ಆಗ್ತಾ ಇದೆ ಒಂದು, ಆರ್ ಈ ಥರ ಗೂಡ್ಸು ಈ ಥರ ಗೂಡ್ಸು ಇಂಡಿಯಾನಲ್ಲಿ ಇರೋದು ಗೂಡ್ಸ್ಗೆ ಹಾರ್ಮ್ ಮಾಡ್ತಾ ಇದ್ದಾರೆ. ಓಕೆ, ಇಂಡಸ್ಟ್ರಿಗೆ ಹಾರ್ಮ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಗೂಡ್ಸ್ನ ಯಾವುದು ಇಂಪೋರ್ಟ್ ಮಾಡಿದರೆ ಅದಕ್ಕೋಸ್ಕರ ಸ್ಪೆಷಲ್ ಡ್ಯೂಟಿ ಚಾರ್ಜ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಅ ಸೇಫ್ ಗಾರ್ಡ್ ಡ್ಯೂಟಿ. ಸೊ ಈ ಥರ ಸೇಫ್ ಗಾರ್ಡ್ ಡ್ಯೂಟಿ ಚಾರ್ಜ್ ಮಾಡಿದ್ರೆ ದೇರ್ ಈಸ್ ನೋ ಎಜುಕೇಷನ್ ಸೆನ್ಸ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಹೈಯರ್ ಎಜುಕೇಷನ್ ಸೆನ್ಸ್ ಕೂಡ ಅಪ್ಲಿಕೇಬಲ್ ಆಗಲ್ಲ. ಓಕೆ, ಸೊ ದಿಸ್ ಇಸ್ ಅ ಸ್ಪೆಷಲ್ ಟೈಪ್ ಆಫ್ ಡ್ಯೂಟಿ ಇಫ್ ಯು ಆರ್ charging if you are importing any such type of goods. And the next is anti-dumping duty. Anti-dumping duty, when there is an article is exported by and imported to India at less than its normal value, then upon the importation of such article into India, then the central government may impose an anti-dumping duty. ಅಂದರೆ ನಾನು ಇವಾಗ ಹೇಳಿದ್ದೆ ನಿಮಗೆ ಲಾಸ್ಟ್ ಟೈಮ್ ಆ್ಯಂಟಿ ಡಂಪಿಂಗ್ ಅಂದರೆ ಏನು ಅಂತ, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂದರೆ ಇವಾಗ ನೀವು ಸೊ ವಿಲ್ ಟೆಲ್ ಯು ದ ಎಕ್ಸಾಂಪಲ್.
ಸೊ ಇವಾಗ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಗೌರ್ಮೆಂಟ್ ಯಾವಾಗ ಚಾರ್ಜ್ ಮಾಡ್ತಾರೆ ಅಂದರೆ, ಸಪೋಸ್ ನನಗೆ ಇವಾಗ ಒಂದು 10,000 ಯೂನಿಟ್ಸ್ ಬೇಕು ಇಂಪೋರ್ಟ್ಗೆ. ಓಕೆ, ಸೊ ಅವ್ರು ಏನು ಮಾಡ್ತಾರೆ, ಬೇರೆ ದೇಶವ್ರಿಗೆ ನಿಮಗೆ 10,000 ಬೇಡ, ನೀವು 1,00,000 ಯೂನಿಟ್ಸ್ ಇಂಪೋರ್ಟ್ ಹೇಳಿದರೆ ನಾನು ನಿಮಗೆ ಇಂಪೋರ್ಟ್ಸ್ ಮಾಡ್ತೀನಿ. ಸೊ ಇನ್ ದ್ಯಾಟ್ ಕೇಸ್ ಗೌರ್ಮೆಂಟ್ ವಿಲ್ ಇಂಟರ್ಫಿಯರ್. ಯಾಕೆ? ಬಿಕಾಸ್ ದ ಸೇಮ್ ಕ್ವಾಲಿಟಿ ಆಫ್ ಗೂಡ್ಸ್ ಆರ್ ಅವೈಲೇಬಲ್ ಇನ್ ಅವರ್ ಕಂಟ್ರಿ, ಬಟ್ ಸ್ಟಿಲ್ ಯು ಆರ್ ಇಂಪೋರ್ಟಿಂಗ್ ದ ಗೂಡ್ಸ್ ಫ್ರಮ್ ದ ಔಟ್ಸೈಡ್ಸ್. ಆವಾಗ ಅದೇ ಕಂಡೀಷನ್ನಲ್ಲಿ ಗೌರ್ಮೆಂಟ್ ಇಂಟರ್ಫಿಯರ್ ಮಾಡಿಬಿಟ್ಟು ಆ್ಯಂಟಿ ಡಂಪಿಂಗ್ ಡ್ಯೂಟಿ ಚಾರ್ಜ್ ಮಾಡ್ತಾರೆ. ಅಂದರೆ ನಿಮ್ಮ ಕಂಟ್ರಿನಲ್ಲಿ ನಿಮಗೆ ಸೇಮ್ ಕ್ವಾಂಟಿಟಿ ಮತ್ತು ಸೇಮ್ ಕ್ವಾಲಿಟಿ ಟೈಪ್ ಆಫ್ ಗೂಡ್ಸ್ ಸಿಗ್ತಾಯಿದ್ರು ಕೂಡ ನೀವು ಅದೇ ಗೂಡ್ಸು ಆಚೆ ಕಡೆಯಿಂದ ಏನು ಮಾಡ್ತಾಯಿದ್ದೀರಾ, ಇಂಪೋರ್ಟ್ ಮಾಡ್ತಾಯಿದ್ದೀರಾ. ದ್ಯಾಟ್ಸ್ ವೈ ದೇ ವಿಲ್, ನೀವು ಡಂಪ್ ಮಾಡ್ತಾಯಿದ್ದೀರಾ, ಕ್ವಾಂಟಿಟಿ ತೊಗೊಂಡ್ಬಿಟ್ಟು ನೀವು ಡಂಪ್ ಮಾಡ್ತಾಯಿದ್ದೀರಾ. ಅದಕ್ಕೋಸ್ಕರ ಗೌರ್ಮೆಂಟ್ ವಿಲ್ ಚಾರ್ಜ್ ದ ಡ್ಯೂಟಿ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಆ್ಯಂಟಿ ಡಂಪಿಂಗ್ ಡ್ಯೂಟಿ. ಸೊ ಈ ಥರ ಡ್ಯೂಟಿ ಚಾರ್ಜ್ ಮಾಡಿದ್ರೆ ಏನಾಗುತ್ತೆ, ನಮ್ಮದು ಆಟೋಮೆಟಿಕ್ಲಿ ಈ ಡ್ಯೂಟಿ ಸ್ವಲ್ಪ ಹೆವಿ ಚಾರ್ಜ್ ಮಾಡ್ತಾರೆ. ಸೊ ಆಟೋಮೆಟಿಕ್ಲಿ ನಿಮ್ಮದು ಯು ಹ್ಯಾವ್ ಟು ಪೇ ಮೋರ್ ಟ್ಯಾಕ್ಸ್, ಮೋರ್ ಡ್ಯೂಟಿ ಪೇ ಮಾಡಬೇಕು. ದ್ಯಾಟ್ಸ್ ವೈ ಅವಾಗ ಏನಾಗುತ್ತೆ, ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಆಫ್ ವಾಟ್? ಬಿಕಾಸ್ ಗವರ್ಮೆಂಟ್ ಇಂಟರ್ಫಿಯರ್ ಆ್ಯಂಡ್ ದೇ ಚಾರ್ಜ್ ದ ಆ್ಯಂಟಿ ಡಂಪಿಂಗ್ ಡ್ಯೂಟಿ. ಅರ್ಥ ಆಗ್ತಾ ಇದೆಯಾ? ಸೊ ಓಕೆ, ಸೊ ದಿಸ್ ಟೈಪ್ ಆಫ್ ಡ್ಯೂಟಿ ಈಸ್ ಗೋಯಿಂಗ್ ಟು ಬಿ ಚಾರ್ಜ್ ವೆನ್ ಎವರ್ ಯು ಆರ್ ಇಂಪೋರ್ಟಿಂಗ್ ದ ಗೂಡ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ಯುವರ್ ದ ಕಂಟ್ರಿ. ಸೇಮ್ ಗೂಡ್ಸ್ ಆರ್ ಅವೈಲೇಬಲ್ ಇನ್ ದ ಕಂಟ್ರಿ. ಸೊ ನೀವು ಈ ಥರ ಗೂಡ್ಸ್ ಇಂಪೋರ್ಟ್ ಮಾಡಲಿಲ್ಲ ಅಂದರೆ ನೀವು ಆಟೋಮೆಟಿಕ್ಲಿ ನಿಮ್ಮ ಕಂಟ್ರಿನಲ್ಲೇ ಇರೋದು ಗೂಡ್ಸನ್ನೇ ಪರ್ಚೇಸ್ ಮಾಡ್ತೀರಾ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಟೈಪ್ ಆಫ್ ಡ್ಯೂಟಿ ಈಸ್ ಗೋಯಿಂಗ್ ಟು ಬಿ ಚಾರ್ಜ್ ಬೈ ದ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟೇ ಇಂಟರ್ಫಿಯರ್ ಮಾಡಿಬಿಟ್ಟು ಈ ಥರ ಡ್ಯೂಟಿ ಚಾರ್ಜ್ ಮಾಡ್ತಾರೆ. ಓಕೆ, ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ನ್ಯಾಷನಲ್ ಕೆಲೆಮಿಟಿ ಆ್ಯಂಡ್ ಕಂಟಿಂಜೆನ್ಸಿ ಡ್ಯೂಟಿ. ಅಂದರೆ ಇಫ್ ಯು ಆರ್ ಇಂಪೋರ್ಟಿಂಗ್ ದ ಪ್ರೊಹಿಬಿಟೆಡ್ ಗೂಡ್ಸ್, ಓಕೆ, ಅಂದರೆ ಟೊಬ್ಯಾಕೊ, ಪಾನ್ ಮಸಾಲ ಈ ಥರ ನೀವು ಯಾವುದೇ ಗೂಡ್ಸ್ ಇಂಪೋರ್ಟ್ ಮಾಡ್ತಾ ಇದ್ದರೆ ಅದರ ಮೇಲೆ ಒಂದು ಡ್ಯೂಟಿ ಚಾರ್ಜ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಎ NCDD. ಓಕೆ, ಸೊ ದಿಸ್ ಟೈಪ್ ಆಫ್ ಡ್ಯೂಟಿ ನಿಮಗೆ ಚಾರ್ಜ್ ಆಗುತ್ತೆ. ಯು ಕ್ಯಾನ್ ಸಿ ವಿತ್ ದಿಸ್ help of diagrams. Okay students, now we are going to see the format for calculating assessable value. Okay, so ನಿಮಗೆ ಫಸ್ಟು 6 ಮಾರ್ಕ್ಸ್ಗೆ ಕ್ವಶನ್ಸ್ ಕೂಡ ಕೇಳ್ತಾರೆ. ಕ್ಯಾಲ್ಕುಲೇಟ್ ಅಸೆಸಬಲ್ ವ್ಯಾಲ್ಯೂ, ದೆನ್ ಕ್ಯಾಲ್ಕುಲೇಟ್ ಕಸ್ಟಮ್ ಡ್ಯೂಟಿ. ಸೊ ಫಸ್ಟು ನಮಗೆ ಅಸೆಸಬಲ್ ವ್ಯಾಲ್ಯೂ ಕೆಲವೊಂದ್ಸತ್ತೆ ನಿಮಗೆ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ, ಬಟ್ 6 ಮಾರ್ಕ್ಸ್ಗೆ ಕೇಳಿದ್ರೆ ಕ್ಯಾಲ್ಕುಲೇಟ್ ಓನ್ಲಿ ಅಸೆಸಬಲ್ ವ್ಯಾಲ್ಯೂ ಅಂತ ಕೇಳ್ತಾರೆ. ಸೊ ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಸ್ಟು ಪ್ರೈಸ್ ಆಫ್ ಗೂಡ್ಸ್, ಪರ್ಚೇಸ್ ಪ್ರೈಸ್ ಆಫ್ ಗೂಡ್ಸ್ ಅಂದರೆ ನಮಗೆ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ FOB ಅಂದರೆ ಏನು? ಯಾವುದು ಮಟೀರಿಯಲ್ ಆರ್ ಗೂಡ್ಸ್ ನಿಮ್ಮದು ಬೋರ್ಡಿಂಗ್ ಆಗೋಕ್ಕಿಂತ ಮುಂಚೆ, ಓಕೆ, ಏನು ಚಾರ್ಜಸ್ ನೀವಿದ್ದರೆ ಅದೆಲ್ಲ ಏನು ಮಾಡಬೇಕು, ಇನ್ಕ್ಲೂಡ್ ಮಾಡಬೇಕು. ಸೊ ಫ್ರೀ ಆನ್ ಬೋರ್ಡ್ ಅಂದರೆ ಸಪೋಸ್ ನೀವು ಥ್ರೂ ಏರ್ ನಿಮ್ಮದು ಗೂಡ್ಸ್ ಬರ್ತಾ ಇದ್ದರೆ ಆ ಗೂಡ್ಸ್ ಬೋರ್ಡಿಂಗ್ ಆಗೋಕ್ಕಿಂತ ಮುಂಚೆ ಯಾವುದು ನಿಮ್ಮದು ಕಾಸ್ಟ್ ಬರುತ್ತೆ ಅವ್ರ ವ್ಯಾಲ್ಯೂ ಬರುತ್ತೆ, ಆವೆಲ್ಲ ವ್ಯಾಲ್ಯೂ ಇನ್ಕ್ಲೂಡ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಎ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ. ಸೊ ಅದಕ್ಕೆ ಏನಂತಾರೆ, ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಸೊ ನಿಮ್ಮದು ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಏನಿರುತ್ತೆ ಅದರ ಮೇಲೆ ಕಮಿಷನ್ ಆ್ಯಂಡ್ ಬ್ರೋಕರೇಜ್, ಅಂದರೆ ಒಬ್ಬರು ಏಜೆಂಟ್ಸ್ ಇರ್ತಾರೆ ಇಂಪೋರ್ಟು ಎಕ್ಸ್ಪೋರ್ಟ್ ಮಾಡೋಕ್ಕೆ, ಅವ್ರದ್ದು ಕಮಿಷನ್ ಕೊಡೋಕ್ಕೆ, ಅದು ಟೆಕ್ನಿಕಲ್ ಫೀಸ್. ಯಾವುದು ಸರ್ವಿಸ್ ಇಂಪೋರ್ಟರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಲೈಸೆನ್ಸ್ ಫೀಸ್, ಪ್ಯಾಕೇಜಿಂಗ್ ಚಾರ್ಜಸ್, ಬಿಫೋರ್ ಬೋರ್ಡಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್. ಈ ಥರ ಯಾವುದು ನಿಮ್ಮದು ಎಕ್ಸ್ಪೆನ್ಸಸ್ ಆದರೆ ಅದೆಲ್ಲ ಏನು ಮಾಡಬೇಕು, ಇನ್ಕ್ಲೂಡ್ ಮಾಡಬೇಕು. ಪ್ರಾಬ್ಲಮ್ನಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಅಂದರೆ ನೀವೇನು ಮಾಡಬೇಕು, ಇನ್ಕ್ಲೂಡ್ ಮಾಡಬೇಕು. ಆಲ್ರೆಡಿ ಇನ್ಕ್ಲೂಡ್ ಇದ್ದರೆ ಮತ್ತೆ ಇದು ಇನ್ನೊಂದು ಸತಿ ಇನ್ಕ್ಲೂಡ್ ಹೋಗಬೇಡಿ. ಡಿಪೆಂಡ್ಸ್ ಅಪಾನ್ ದ ಪ್ರಾಬ್ಲಮ್ಸ್. ಸಪೋಸ್ ಪ್ರಾಬ್ಲಮ್ನಲ್ಲಿ ಈ ಥರ ನಿಮಗೆಲ್ಲ ಎಕ್ಸ್ಪೆನ್ಸಸ್ ಕೊಟ್ಟಿದ್ದರೆ ನೀವು ಇದೇನು ಗೂಡ್ಸ್ ಪ್ರೈಸ್ ಕೊಟ್ಟಿರ್ತಾರೆ ಅದರಲ್ಲಿ ಇವೆಲ್ಲ ಏನು ಎಕ್ಸ್ಪೆನ್ಸಸ್ ಏನು ಮಾಡಬೇಕು, ನೀವು ಆ್ಯಡ್ ಮಾಡಬೇಕು. ಆಫ್ಟರ್ ದ್ಯಾಟ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಂತ ಕೊಟ್ಟಿರ್ತಾರೆ. ಅಂದರೆ ಬೋರ್ಡಿಂಗ್ ಗೂಡ್ಸ್ ಏನಿರುತ್ತೆ ಅಲ್ಲಿಂದ ನಿಮ್ಮದು ಇಂಪೋರ್ಟ್ಸ್ ವೇರ್ ಹೌಸಸ್ ತಕ ಆರ್ ಎನಿ ಹೌಸ್ ತಕ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನು ಮಾಡ್ತಾರೆ ಅದು ಕೂಡ ಇನ್ಕ್ಲೂಡ್ ಮಾಡಿಲ್ಲ ಅಂದರೆ ನೀವು ಇನ್ಕ್ಲೂಡ್ ಮಾಡಬೇಕು. ಸೊ ಆ ಚಾರ್ಜಸ್ ಕೊಟ್ಟಿದ್ದರೆ ಅದೇ ಚಾರ್ಜಸ್ ಈ ಥರ ಇಲ್ಲಿ ಮಾಡಿ, ಇಲ್ಲ ಕೊಟ್ಟಿಲ್ಲ ಅಂದರೆ ನಿಮಗೆ 20% ಆಫ್
ದಿಸ್ ವ್ಯಾಲ್ಯೂ 20% ಆಫ್ ದಿಸ್ ವ್ಯಾಲ್ಯೂ ನೀವೇನು ಮಾಡಬೇಕು, ಆ್ಯಡ್ ಮಾಡಬೇಕು ಆ್ಯಸ್ ಅ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಂತೆ ಆ್ಯಡ್ ಮಾಡಬೇಕು. ನೆಕ್ಸ್ಟು ಇನ್ಶೂರೆನ್ಸ್ ಪ್ರೀಮಿಯಮ್. ಯಾವುದೂ ಗೂಡ್ಸ್ ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅದಕ್ಕೆ ಒಂದು ಇನ್ಶೂರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇನ್ಶೂರೆನ್ಸ್ ತೆಗಿತಾರೆ. ಸೊ ಅದು ಕೂಡ ನೀವು ಇನ್ಶೂರೆನ್ಸ್ ಕೊಟ್ಟಿದ್ದರೆ ನೀವು ಈ ಥರ ಇನ್ಶೂರೆನ್ಸ್ ಆ್ಯಡ್ ಮಾಡಿ. ಕೊಟ್ಟಿಲ್ಲ ಆದರೆ ನಿಮ್ಮ ಪ್ರಾಬ್ಲಮ್ನಲ್ಲಿ ಕೊಟ್ಟಿಲ್ಲ ಆದರೆ 125% ಅದು 1.25% ನೀವು ಏನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನೀವು ಆ್ಯಡ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಆನ್ ವಿಚ್ ವ್ಯಾಲ್ಯೂ, ಸಪೋಸ್ ಇಲ್ಲಿ 1000 ರೂಪೀಸ್ ನಿಮ್ಮದು ವ್ಯಾಲ್ಯೂ ಬರ್ತಾ ಇದ್ರೆ 1000 ಮೇಲೆ 20% ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಸ್ ಅ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಬರಿಬೇಕು. ಓಕೆ, ಆಮೇಲೆ 20% ಅಂದರೆ 200 ರೂಪೀಸ್ ನಿಮ್ಮದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಬರುತ್ತೆ. ಅದೇ ರೀತಿ ಸೇಮ್ ಜಸ್ಟ್ ಲೈಕ್ ಅಸ್ ಎ ಇನ್ಶೂರೆನ್ಸ್ ಪ್ರೀಮಿಯಮ್ ಕೂಡ ಇಫ್ ಇಟ್ ಈಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್ ದೆನ್ ಕ್ಯಾಲ್ಕುಲೇಟ್ ಆನ್ FOB ಮೇಲೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ದೆನ್ ಟೋಟಲ್ ಆಫ್ FOB ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆ್ಯಂಡ್ ಇನ್ಶೂರೆನ್ಸ್ ಪ್ರೀಮಿಯಮ್ ಹೋಲ್ ಟೋಟಲ್ ಈಸ್ ಕಾಲ್ಡ್ ಆಸ್ ಎ ಅಸೆಸೆಬಲ್ ವ್ಯಾಲ್ಯೂ. ಅರ್ಥ ಆಗ್ತಾ ಇದೆಯಾ? ಸೊ ಈ ಥರ ನೀವು ಫಾರ್ಮ್ಯಾಟ್ ಫಾಲೋ ಮಾಡಿದ್ರೆ ಯು ವಿಲ್ ಫೈಂಡ್ ಔಟ್ ದ ಅಸೆಸೆಬಲ್ ವ್ಯಾಲ್ಯೂ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ರಿವೈಸ್ ಒನ್ಸ್ ಅಗೇನ್. ದ ಪ್ರೈಸ್ ಆಫ್ ದ ಗೂಡ್ಸ್ ವಿಚ್ ಆರ್ ಗೋಯಿಂಗ್ ಟು ಬಿ ಇಂಪೋರ್ಟೆಡ್ ಪ್ಲಸ್ ಎನಿ ಕಮಿಷನ್, ಟೆಕ್ನಿಕಲ್ ಫೀಸ್, royalty, expenses, packing charges, ಈ ಥರ ವಾಟ್ ಎವರ್ ದ ಎಕ್ಸ್ಪೆನ್ಸಸ್ ಈಸ್ ನಾಟ್ ಆ್ಯಡೆಡ್ ದೆನ್ ಗೋಯಿಂಗ್ ಟು ಬಿ ಆ್ಯಡೆಡ್. ಆಫ್ಟರ್ ದ್ಯಾಟ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇಫ್ ಇಟ್ ಈಸ್ ಗಿವನ್ ಆ್ಯಡ್ ಇಟ್, ಆರ್ ಇಟ್ ಈಸ್ ನಾಟ್ ಗಿವನ್ ದೆನ್ 20% ಆಫ್ FOB ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆ್ಯಡ್ ಮಾಡಬೇಕು. ಸೇಮ್ ಇನ್ಶೂರೆನ್ಸ್ ಪ್ರೀಮಿಯಮ್ ಇಫ್ ಇಟ್ ಈಸ್ ಗಿವನ್ ದೆನ್ ಆ್ಯಡ್ ದ ಅಮೌಂಟ್ ವಾಟ್ ಎವರ್ ಈಸ್ ಗಿವನ್. ಇಫ್ ಇಟ್ ಈಸ್ ನಾಟ್ ಗಿವನ್ ದೆನ್ ಕ್ಯಾಲ್ಕುಲೇಟ್ 1.25% ಆಫ್ FOB. ಸೊ ಇದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಮತ್ತು ಇನ್ಶೂರೆನ್ಸ್ ಪ್ರೀಮಿಯಮ್ ಮಾತ್ರ ನಿಮಗೆ FOB ಮೇಲೆ ಈ ಪ್ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಮಿಕ್ಕಿದ್ದು ಇವೆಲ್ಲ ಎಕ್ಸ್ಪೆನ್ಸಸ್ ಏನಿದೆ ಅವ್ರು ಯಾವ ರೀತಿ ಕೊಟ್ಟಿರ್ತಾರೆ ಆ ರೀತಿನೇ ನೀವು ಇಲ್ಲಿ ಆ್ಯಡ್ ಮಾಡಿಬಿಟ್ಟು ರೈಟ್ ಡೌನ್ ಮಾಡಬೇಕು. ಸೊ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್, ಇನ್ಶೂರೆನ್ಸ್ ಪ್ರೀಮಿಯಮ್ ವೈ ಐ ಆಮ್ ಟೇಕಿಂಗ್ ಆಫ್ಟರ್ವರ್ಡ್ಸ್ ಬಿಕಾಸ್ ಇಫ್ ಇಟ್ ಈಸ್ ನಾಟ್ ಗಿವನ್ ದೆನ್ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ನಾನು ಆಮೇಲೆ ಆ್ಯಡ್ ಮಾಡಿದ್ದೀನಿ. ಅರ್ಥ ಆಗ್ತಾ ಇದೆಯಾ? ಓಕೆ, ಸೊ ಈ ಫಾರ್ಮ್ಯಾಟ್ ನಿಮಗೆ ನಾನು ಕೊಡ್ತೀನಿ ಫಾರ್ಮ್ಯಾಟು, ಬಟ್ ಜಸ್ಟ್ ಫಾಲೋ ದಿಸ್ ಫಾರ್ಮ್ಯಾಟ್. ಅಸೆಸೆಬಲ್ ವ್ಯಾಲ್ಯೂ ಸಿಕ್ಕಿದ್ರೆ ದೆನ್ ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಸಿ ದ ಫಾರ್ಮ್ಯಾಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಕಸ್ಟಮ್ ಡ್ಯೂಟಿ. ನಾವು ಸಿ ಕಾಂಪಿಟೇಷನ್ ಆಫ್ ಕಸ್ಟಮ್ ಡ್ಯೂಟಿ ಪೇಯಬಲ್. ಇವಾಗ ನೋಡೋಣ ಕಸ್ಟಮ್ ಡ್ಯೂಟಿ ಯಾವ ರೀತಿ ಚಾರ್ಜ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ದೇರ್ ಆರ್ 3 ಕಾಲಮ್ಸ್. ಒಂದು ಡಿಸ್ಕ್ರಿಪ್ಷನ್ ಅಂದೆ ಪರ್ಟಿಕ್ಯುಲರ್ಸ್, ಅಮೌಂಟ್ಸ್ ಆ್ಯಂಡ್ ಟೋಟಲ್ ಕಸ್ಟಮ್ ಡ್ಯೂಟಿ ಅಂತ 3 ಕಾಲಮ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಈಸ್ ಅಸೆಸೆಬಲ್ ವ್ಯಾಲ್ಯೂ ಅಂತ ಫಸ್ಟ್ ಬರುತ್ತೆ ನಿಮಗೆ. ಸೊ ನಾವೇನು ಇವಾಗ ನಾನು ಹೇಳಿದ್ದೆ ಆ ವ್ಯಾಲ್ಯೂ ಅಸೆಸೆಬಲ್ ವ್ಯಾಲ್ಯೂ ಅಂತ ನೀವೇನು ಮಾಡಬೇಕು, ಇಲ್ಲಿ ತಗೋಬೇಕು. ನೆಕ್ಸ್ಟ್ ಈಸ್ ಬೇಸಿಕ್ ಕಸ್ಟಮ್ ಡ್ಯೂಟಿ. ಬೇಸಿಕ್ ಕಸ್ಟಮ್ ಡ್ಯೂಟಿದ ರೇಟು ನಿಮಗೆ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ. ಕೊಟ್ಟಿಲ್ಲ ಅಂದರೆ ಅದೆಷ್ಟು ತಗೋಬೇಕು, 10% ತಗೋಬೇಕು. ಸೊ ಬೇಸಿಕ್ ಕಸ್ಟಮ್ ಡ್ಯೂಟಿ ಆನ್ ಅಸೆಸೆಬಲ್ ವ್ಯಾಲ್ಯೂ ಮೇಲೆ ಇದರ ಮೇಲೆ ಚಾರ್ಜ್ ಮಾಡಬೇಕು. ಸೊ ಇಲ್ಲಿ ಕೂಡ ಆ್ಯಡ್ ಮಾಡಿ, ಇಲ್ಲಿ ಕೂಡ ಆ್ಯಡ್ ಮಾಡಿ. ನೆಕ್ಸ್ಟು ಎಜುಕೇಷನ್ ಸೇಸ್ ಆಫ್ ಕಸ್ಟಮ್ ಡ್ಯೂಟಿ. ಅಂದರೆ ಇವಾಗ ಜಸ್ಟ್ ಲೈಕ್ ನೀವು ಇನ್ಕಮ್ ಟ್ಯಾಕ್ಸ್ನಲ್ಲಿ ಟ್ಯಾಕ್ಸ್ ಮೇಲೆ ಎಜುಕೇಷನ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದೇ ರೀತಿ ಇಲ್ಲಿ ಕೂಡ ಎಜುಕೇಷನ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಎತ್ತರ ಮೇಲೆ, ಬೇಸಿಕ್ ಕಸ್ಟಮ್ ಡ್ಯೂಟಿ ಮೇಲೆ, ಇದರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಪರ್ಸೆಂಟೇಜ್ ಕೊಟ್ಟಿರ್ತಾರೆ ನಿಮಗೆ, 2% ಇರುತ್ತೆ ಬೇಸಿಕ್ಲಿ. ಸೊ ಅದು ಕೂಡ ನೀವು ಕಸ್ಟಮ್ ಡ್ಯೂಟಿ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ನಾಟ್ ಆನ್ ಅಸೆಸೆಬಲ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಈಸ್ ಎಜುಕೇಷನ್ ಸೇಸ್ ಆಫ್ ಕಸ್ಟಮ್ಸ್. ದಿಸ್ ಇಸ್ ಅ ಸ್ಪೆಷಲ್ ಟೈಪ್ಸ್ ಆಫ್ ಡ್ಯೂಟಿ. ಇದು ಕೂಡ ನಿಮಗೆ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ. ಅದು ಕೂಡ ನೀವು ಕಸ್ಟಮ್ ಡ್ಯೂಟಿ ಮೇಲೇ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಕೂಡ ಅರ್ಥ ಆಗ್ತಾ ಇದೆಯಾ? ಎಜುಕೇಷನ್ ಸೇಸ್ ಆ್ಯಂಡ್ ಸ್ಪೆಷಲ್ ಎಜುಕೇಷನ್ ಕಸ್ಟಮ್ ಡ್ಯೂಟಿ ಸೇಸ್ ಏನಿರುತ್ತೆ ಅದು ಕೂಡ ನೀವು ಕಸ್ಟಮ್ ಡ್ಯೂಟಿ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಇನ್ಕಮ್ ಟ್ಯಾಕ್ಸ್ನಲ್ಲಿ ನೀವು ಹೇಗೆ ಎಜುಕೇಷನ್ ಸೇಸ್ ಮತ್ತು ಸರ್ಚಾರ್ಜ್ ಟ್ಯಾಕ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದೇ ರೀತಿ ಇಲ್ಲಿ ಕೂಡ ಎಜುಕೇಷನ್ ಸೇಸ್ ಮತ್ತು ಸ್ಪೆಷಲ್ ಎಜುಕೇಷನ್ ಸೇಸ್ ಏನಿರುತ್ತೆ ಅದು ಕೂಡ ನೀವು ಬೇಸಿಕ್ ಕಸ್ಟಮ್ ಡ್ಯೂಟಿ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಆಫ್ಟರ್ ದ್ಯಾಟ್ ಸಬ್ ಟೋಟಲ್ ಆಫ್ IGST ಅಂದರೆ ಏನು, ಇವಾಗ
ಅಸೆಸಬಲ್ ವ್ಯಾಲ್ಯೂ ಪ್ಲಸ್ ಬೇಸಿಕ್ ಡ್ಯೂಟಿ ಪ್ಲಸ್ ಎಜುಕೇಷನ್ ಸೆಸ್ ಪ್ಲಸ್ ಸ್ಪೆಷಲ್ ಎಜುಕೇಷನ್ ಸೆಸ್ ಈ ಮೂರುದು ಸೇರಿಸಿ ನೀವೇನು ಮಾಡಬೇಕು, ಟೋಟಲ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಮೂರುದು ಸೇರಿಸಿ ನೀವು ಟೋಟಲ್ ಮಾಡಬೇಕು. ಇವಾಗ ನೆಕ್ಸ್ಟ್ ಏನಿದೆ ಅಂದರೆ ಸಬ್ ಟೋಟಲ್ ಆನ್ IGST ಅಂದರೆ ಇಂಟಿಗ್ರೇಟೆಡ್ ಸ್ಟೇಟ್ ಟ್ಯಾಕ್ಸ್. ಅಂದರೆ ಇವಾಗ ಜಸ್ಟ್ ಲೈಕ್ ನೀವು ಇಂಟ್ರೆಸ್ಟೇಟ್ನಲ್ಲಿ ಏನು ಚಾರ್ಜ್ ಮಾಡ್ತಾಯಿದ್ದೀರಾ, GST. ಅದೇ ರೀತಿ ಇವಾಗ ನೀವು ಇಂಪೋರ್ಟ್ ಮಾಡ್ತಾ ಇದ್ದರೆ ಕಂಪಲ್ಸರಿ ಅದರ ಮೇಲೆ ಇಂಟಿಗ್ರೇಟೆಡ್ GST ಕೂಡ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ದು ಏನು ಅಪ್ಲಿಕೇಬಲ್ ಆಗುತ್ತೆ, ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ. ಎದ್ರ ಮೇಲೆ ಅಪ್ಲಿಕೇಬಲ್ ಆಗುತ್ತೆ, ನೀವೇನಿದು ಟೋಟಲ್ ಮಾಡಿದ್ರಿ ಅಲ್ವಾ, ದಿಸ್ ಒನ್ ABCD ಎಲ್ಲ ಟೋಟಲ್ ಮಾಡಿದ್ರೆ ಅದ್ರ ಮೇಲೆ ನಿಮ್ಮದು ಇಂಟಿಗ್ರೇಟೆಡ್ ಸ್ಟೇಟ್ ಅಪ್ಲಿಕೇಬಲ್ ಆಗುತ್ತೆ. ದಿಸ್ ಒನ್. ಓಕೆ, ಇದೇನು ಟೋಟಲ್ ಮಾಡಿದ್ದೀರಾ ಇದರ ಮೇಲೆ ನಿಮ್ಮದು IGST ಅಪ್ಲಿಕೇಬಲ್ ಆಗುತ್ತೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ. ಆಮೇಲೆ ಇದೆಲ್ಲರದು ಟೋಟಲ್ ಮಾಡಬೇಕು. ನೀವು ಟೋಟಲ್ ಕಸ್ಟಮ್ ಡ್ಯೂಟಿ ನೀವೆಷ್ಟು ಕೊಡ್ತಾ ಇದ್ದೀರಾ ಅದರದ್ದು ಏನು ಮಾಡಬೇಕು, ನೀವು ಟೋಟಲ್ ಮಾಡಬೇಕು. ವಾಟ್ ಎವರ್ ದ ಟೋಟಲ್ ಕಮ್ಸ್ ಈಸ್ ಕಾಲ್ಡ್ ಆ್ಯಸ್ ಎ ಕಸ್ಟಮ್ ಡ್ಯೂಟಿ. ಓಕೆ, ಸೊ ಇದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡಿ. ಇವಾಗ ಇಲ್ಲಿ ಸಪೋಸ್ ನಿಮ್ಮದು ಅಸೆಸಬಲ್ ವ್ಯಾಲ್ಯೂ ಇದೆ 100 ರೂಪೀಸ್, ಕರೆಕ್ಟ್. ಬೇಸಿಕ್ ಕಸ್ಟಮ್ ಡ್ಯೂಟಿ ಸಪೋಸ್ ನಿಮ್ಮದು 10% ಇದೆ. ಎಷ್ಟು? 10%. ಸೊ 10% ಆನ್ 100 ಎಷ್ಟಾಯಿತು? 10 ರೂಪೀಸ್ ಆಯಿತು. ಎಜುಕೇಷನ್ ಸೆಸ್ 10%, ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇದು 10% ಅಂದರೆ 1 ರೂಪಾಯಿ ಆಯಿತು. ಎಜುಕೇಷನ್ ಸೆಸ್ 10 ರೂಪೀಸ್ ಮೇಲೆ ತೆಗಿಬೇಕು. ನೀವೇನು ಕಸ್ಟಮ್ ಡ್ಯೂಟಿ ಚಾರ್ಜ್ ಮಾಡಿದ್ದೀರಾ ಅದ್ರ ಮೇಲೆ ತೊಗೋಬೇಕು, ನಾಟ್ ಆನ್ ಅಸೆಸಬಲ್ ವ್ಯಾಲ್ಯೂ. ಓಕೆ, ಬೇಸಿಕ್ ಕಸ್ಟಮ್ ಡ್ಯೂಟಿ ಏನಿರುತ್ತೆ ಅದ್ರ ಮೇಲೆ ನೀವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಮೂರದು ಟೋಟಲ್ ಮಾಡಿದ್ರೆ 100 + 10 + 1 + 1. ಓಕೆ, ಎಷ್ಟಾಗುತ್ತಪ್ಪ? 112 ರೂಪೀಸ್ ಆಗುತ್ತೆ. ಓಕೆ, ಸೊ 112 ರೂಪೀಸ್ ಏನಾಯಿತು ನಿಮ್ಮದು ಟೋಟಲ್ ಆಫ್ ABCD ಆಯಿತು. ಇದು 112 ರೂಪೀಸ್ ಮೇಲೆ ಇದನ್ನು IGST ಏನಿರುತ್ತೆ ಅದು ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಲ್ಲ ಎಷ್ಟು ಪರ್ಸೆಂಟ್ ಅಂತೆ. ಸಪೋಸ್ ಇಲ್ಲಿ ನಾವು 12% ಅಂತೆ ಅಸ್ಯೂಮ್ ಮಾಡೋಣ. ಸೊ 12% ಆನ್ 112 ಮೇಲೆ ನೀವೇನು ಮಾಡಬೇಕು ನೋಡಿ. 12% ಕ್ಯಾಲ್ಕುಲೇಟ್ ಮಾಡೋದು ಎದ್ರ ಮೇಲೆ, ಈ ಟೋಟಲ್ ಮೇಲೆ. ಟೋಟಲ್ ಎಷ್ಟು ಬಂತು? 112 ಬಂತು. ಸೊ ಈ 112 ಮೇಲೆ 12% ಕ್ಯಾಲ್ಕುಲೇಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ನಮ್ದು ಎಷ್ಟು ಬರುತ್ತೆ? 13 ರೂಪೀಸ್ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಬಂತು? 13 ರೂಪೀಸ್ ಬಂತು. ಓಕೆ, ಸೊ 13 ರೂಪೀಸ್ ಏನು ಮಾಡಬೇಕು? ಈ 13 ರೂಪೀಸ್ ಪ್ಲಸ್ 112 ಅಂದರೆ 125 ನಿಮ್ದು ಏನಾಯಿತು? ಕಸ್ಟಮ್ ಡ್ಯೂಟಿ ಪೇಯಬಲ್ ಆಯಿತು. ಅರ್ಥ ಆಯ್ತಾ ನಿಮಗೆ? ಸೊ ನಾನೇನು ಮಾಡಿದ್ದೆ ನೋಡಿ, ಇನ್ನೊಂದು ಸತಿ ಇವಾಗ ಕ್ಲಿಯರಾಗಿ ಹೇಳ್ತೀನಿ. ಅಸೆಸಬಲ್ ವ್ಯಾಲ್ಯೂ ಓಕೆ, ಫಸ್ಟು ನಾವೇನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಅದರ ಮೇಲೆ ಫಸ್ಟು ಬೇಸಿಕ್ ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಬೇಸಿಕ್ ಕಸ್ಟಮ್ ಡ್ಯೂಟಿ ಮೇಲೆ ನಿಮ್ಮದು ಎಜುಕೇಷನ್ ಸೇಸ್ ಮತ್ತು ಸ್ಪೆಷಲ್ ಎಜುಕೇಷನ್ ಸೇಸ್ ಆಫ್ ಕಸ್ಟಮ್ ಏನಿರುತ್ತೆ ಅದು ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಆಫ್ ABCD ಮಾಡಿಬಿಟ್ಟು ಆಮೇಲೆ ಅದರ ಮೇಲೆ ನೀವೇನು ಮಾಡಬೇಕು? IGST ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಟೋಟಲ್ ಆಫ್ ಆಲ್ ದ ಡ್ಯೂಟೀಸ್ ಅಂದರೆ ದಿಸ್ ಒನ್ ಬೇಸಿಕ್ಸ್ ಕಸ್ಟಮ್ ಡ್ಯೂಟಿ, ಎಜುಕೇಷನ್ ಸೇಸ್, ಸ್ಪೆಷಲ್ ಎಜುಕೇಷನ್ ಸೇಸ್ ಆ್ಯಂಡ್ ಯುವರ್ IGST. ಇದು ನಾಲ್ಕುದು ಸೇರಿಸಿ ನಿಮ್ದು ಎಷ್ಟು ಡ್ಯೂಟಿ ಪೇ ಮಾಡಬೇಕು? ದಟ್ ಈಸ್ ಕಾಲ್ಡ್ ಟೋಟಲ್ ಕಸ್ಟಮ್ ಡ್ಯೂಟಿ. ರೌಂಡ್ ಆಫ್ ಮಾಡಬೇಕಂದ್ರೆ ಪಾಯಿಂಟ್ನಲ್ಲಿ ಬಂದರೆ, ಆರ್ ಸಪೋಸ್ 56, 57 ಈ ಥರ ಬಂದರೆ 60 ರೂಪೀಸ್ ಈ ಥರ ರೌಂಡ್ ಆಫ್ ಮಾಡಬೇಕು. ಸೊ ದಿಸ್ ಈಸ್ ದಿ ಫಾರ್ಮ್ಯಾಟ್
ಫಾರ್ ವಾಟ್? ಕಸ್ಟಮ್ ಡ್ಯೂಟಿಗೆ ಈ ಫಾರ್ಮ್ಯಾಟ್ ಫಾಲೋ ಮಾಡಬೇಕು. ಮತ್ತು ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಏನು ಹೇಳಿದ್ದೆ ಅದು ಅಸೆಸಬಲ್ ವ್ಯಾಲ್ಯೂಗೆ ಫಾಲೋ ಮಾಡಬೇಕು. ಸೊ ನಿಮಗೆ ಎಕ್ಸಾಮ್ನಲ್ಲಿ ಒಂದು 6 ಮಾರ್ಕ್ಸ್ಗೆ ಕ್ವಶನ್ಸ್ ಕೇಳ್ತಾರೆ ಫಾರ್ ಕ್ಯಾಲ್ಕುಲೇಟಿಂಗ್ ಅಸೆಸಬಲ್ ವ್ಯಾಲ್ಯೂ. ಆಮೇಲೆ ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕಸ್ಟಮ್ ಡ್ಯೂಟಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದೇನು ಕೇಳ್ತಾರೆ, ದಟ್ ಈಸ್ ದ ಕ್ವಶನ್ ಫಾರ್ ಯುವರ್ 14 ಮಾರ್ಕ್ಸ್. ಓಕೆ, ಸೊ ಪ್ರಾಪರಾಗಿ ಈ ಫಾರ್ಮ್ಯಾಟ್ ಕರೆಕ್ಟಾಗಿ ಫಾಲೋ ಮಾಡಿ. ಇದರಲ್ಲಿ ಏನು ಡೌಟ್ಸ್ ಇದ್ದರೆ ನನಗೆ ಪರ್ಸ್ನಲ್ಲಾಗಿ ಕೇಳಿ, ಬಿಕಾಸ್ ನೆಕ್ಸ್ಟು ಸೆಷನ್ನಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಪ್ರಾಬ್ಲಮ್ಸ್. ಸೊ ನಿಮಗೆ ಪ್ರಾಬ್ಲಮ್ ಮುಂಚೆನೇ ಕೊಟ್ಬಿಡ್ತೇನೆ, ನೀವು ರೆಡಿ ಮಾಡ್ಕೊಂಡು ಇಟ್ಬಿಡಿ. ಸೊ ದ್ಯಾಟ್ ಐ ವಿಲ್ ಸ್ಟಾರ್ಟ್ ಇಮಿಡಿಯೇಟ್ಲಿ ದ ಸೊಲ್ಯೂಷನ್ಸ್. ಸೊ ಈಗ ಕರೆಕ್ಟಾಗಿ ಫಾಲೋ ಮಾಡಿ. ಎನಿ ಡೌಟ್ಸ್ ಇದ್ದರೆ ಕೇಳಿ. ಥ್ಯಾಂಕ್ ಯು.